ನಮ್ಮ ಮಕ್ಕಳುಗಳು ನಾವನ್ನ ಕಷ್ಟ ಬಿದ್ದು ಗೇದು ಕಂಡರ ಮನೆ ಕಸ ಗುಡಿಸ್ತು ಚರಂಡಿ ಬಳ್ದು ಒಬ್ಬ ಎಂಟಿ ಜಗಳ ಓಡೋಗ್ಬಿಟ್ರೆ ನಾನು ರಾಜಕೀಯ 45 ವರ್ಷ ರಾಜಕೀಯ ಮಾಡಿದವನು ಎಂಟಿ ಓಡೋಗ್ಬಿಟ್ರೆ ಅವ್ರ ಮನೆ ಕಸ ಎತ್ತರೆ ಗುಡಿಸ್ಬಿಟ್ಟು ಬಂದು ಅವ್ರ ಕಷ್ಟಕ್ಕೆ ನೋಡಿ ಅವ್ರ ಎಂಟಿಗಳನ್ನು ಸರಿ ಮಾಡಿ ಜೀವನ ಮಾಡೋದು ನಾವು. ಆದರೆ ಇವತ್ತು ಮೊದಲು ಏನಾಗದೆ ಅಂದರೆ ಮೊದಲು ಭಾರಿ ಕಷ್ಟ ಸರ್. ನಾನು ಈ ರೋಡ್ ಮಾಡೋದು ಹೇಳ್ತೀನಿ. ನಮ್ಮ ನಮ್ಮ ಅಪ್ಪನಿಗೆ 4 ಆಣಿ, ನಮ್ಮ ಅವ್ವನಿಗೆ 2 ಆಣಿ, ನಮ್ಮ ಅವ್ವನ ಜೊತೆಲಿ ನಮ್ಮ ತಾಯಿ ಜೊತೆ ಹೋಗೋನಿ 1 ಆಣಿ ಕೊಡೋರು. ಈ ರೋಡ್ ಮಾಡಿದ್ದು ಯಾವುದು ಹೇಳಲ್ಲ. ಆ ಕಂಡಕ್ಟರ್ ಮಾತ್ರ ಒಂದು ಮೋರಿ ಕಟ್ಟಿದ್ರು, ಕೂಲಿ ಮಾಡಿದ್ನಿ ಅವಾಗ ತೂತ್ ಕಾಸು ಹೊಡೆದ್ರೆ ಪೋಣಿಸ್ಕೊಳ್ಳಿ ತೂತ್ ಕಾಸು. ಆದರೆ ನಮ್ಮ ಕಷ್ಟ ನಮ್ಮ ಮಕ್ಕಳಿಗೆ ಬರೋದು ಬೇಡ. ನಮ್ಮ ಮಕ್ಕಳಿಗೆ ಒಂದು ಬದುಕು ಕಟ್ಟಬೇಕು, ಒಂದು ಮನೆ ಕಟ್ಟಬೇಕು, ಅವ್ರಿಗೆ ಅಭಿವೃದ್ಧಿ ಮಾಡಬೇಕು, ವಿದ್ಯಾಭ್ಯಾಸ ಮಾಡಬೇಕು, ಮದುವೆ ಮಾಡಬೇಕು. ನಮ್ಮ ಮಕ್ಕಳೇನು ಕೆಟ್ಟೋಲ್ಲ, ಬುದ್ಧಿವಂತರು. ಆದರೆ ಕೆಲವರು ಈ ಅಕ್ವೈರ್ ಆಗಲಿ ಅಂತ ಹೇಳ್ತಾವ್ರೆ, ಬಿರಿಯಾನಿ ತಿನ್ಕೊಂಡು ಅಂತ ಹೇಳ್ತಾರೆ. ಅದನ್ನ ಹೇಳ್ತಾರೆ. ಈಗ ನಿಮ್ಗೆಲ್ಲ ಸ್ವೀಟ್ ಹಚ್ಚಿದ್ರಂತೆ, ಬಿರಿಯಾನಿ ಎಲ್ಲ ಹಂಚಕ್ ನಿಮ್ಗೆ ಯಾರೋ ಬಂದು ಕೊಡ್ತಾರಂತೆ, ಅದೆಲ್ಲ ಹೇಳಿದ್ರು. ಹೌದು, ಸ್ವೀಟು ಬಿರಿಯಾನಿ ಎಲ್ಲ ಕೊಟ್ಟವ್ರೆ. ಇಲ್ಲಿಲ್ಲ ಕೊಟ್ಟವ್ರೆ, ಸುಳ್ಳಿಲ್ಲ, ಕೊಟ್ಟವ್ರು ಸಹ ಕೊಟ್ಟವ್ರೆ. ಯಾರು ಬೆಳ್ಳಿಕೊಂಡು ಇರಲ್ಲ. ವಯಸ್ಸಿನ ಮಕ್ಕಳು ತಿನ್ನಬೇಕು. ಕುಮಾರಸ್ವಾಮಿ ಆಗಲಿ, ಕುಮಾರಸ್ವಾಮಿ ವಯಸ್ಸಿನಲ್ಲಿ ತಿನ್ನಲಿವೆ ಬಿರಿಯಾನಿ ಇವೆಲ್ಲ ತಿನ್ನಲಿವೆ. ಈಗ ಅವ್ರ ಮಕ್ಕಳು ತಿನ್ನಲ್ವೇ? ನಮ್ಮ ಮಕ್ಕಳು ತಿನ್ನಬೇಕು, ಕೇಳ್ಕೊತಾರೆ, ಕೊಡಿಸ್ತಾರೆ. ಆ ಬಿರಿಯಾನಿ ಇದು ಅದೇನು ಅನ್ನ ತಿನ್ನೋದು ಚಿನ್ನ ಯಾರು ತಿನ್ನಲ್ಲ. ಆದರೆ ಅಲ್ಲಿರೋ ರೈತರೆ, ಇಲ್ಲಿರೋ ರೈತರೆ. ನಾವು ರೈತರಲ್ಲಿ ಒಬ್ಬರನ್ನ ನನ್ನ ಇದನ್ನು ಒಂದು ಮಾತಾಡಲ್ಲ. ಆದರೆ ಅವ್ರು ಕೊಡಲ್ಲ ಅಂತಾರೆ, ನಾವು ಕೊಡ್ತೀವಿ ಅಂತೀವಿ. ನಮಗೆ ಕಷ್ಟ ಹಿಂಸೆ. ನಮ್ಮ ಮಕ್ಕಳುಗಳು 5 ವರ್ಷ ಆಯಿತು, 5 ವರ್ಷ ಆಯಿತು. ನೀನು ಆಸ್ತಿ ಬರ್ಕೊಟ್ಟಿದ್ದೀನಿ ಅವ್ರಿಗೆ, ನೀನು ಆಸ್ತಿನ ತಲೆಯನ್ನು ಮಾಡಿಕೊಂಡ್ಬಿಟ್ಟು 3 ಜನ ಹೋಗಿ ಕೆಲ್ಸಕ್ಕೆ ಹೋಯ್ತಾವ್ರೆ. ಯಾಕೆ ಅಂದ್ರೆ ಕೊಳ್ಕೆ ಬೇಕಿಲ್ಲ, ಈ ಮಾಡ್ಕೋ. ಈಗ ನಂಗೆ ಹಿಂಸೆ ಇಲ್ಲಿ. ಅಂದ್ರೆ ಇಲ್ಲಿ ರೈತರಾಗಿ ಇಲ್ಲಿ ಉದ್ದಾರ ಆಗಕ್ಕೆ ಆಗಲ್ಲ ಅಂತೀರಾ? ನೀವು ಏನ್ ಹೇಳ್ತಾ ಇದೀರಿ? ಉದ್ಧಾರ ಆಗ್ಬೋದು ಸಹ, ನಿಮ್ಮಂಥ ವಯಸ್ಸು ಮಕ್ಕಳು ಉದ್ಧಾರ ಆಗ್ಬೋದು, ನಮ್ಮಂಥ ವಯಸ್ಸೋದಾಗಲ್ಲ. ಮಕ್ಕಳಿಗೆ ಹೇಳ್ವ ನಮ್ಮ ಕಷ್ಟ ಅಲ್ಲ, ಮಾರಬೇಕಲ್ಲ. ಬ್ಯಾಂಕ್ ಸಾಲ ಮಾಡಿದೀವೋ, ಇನ್ನೊಂದು ಮಾಡಿದೀವೋ ಮಾರಬೇಕಲ್ಲ ಸರ್, ಅಲ್ವೇ? ಈಗ ಮಕ್ಕಳು ಕೆಲಸ ಮಾಡಲ್ಲ, ನೀವು ಮಾಡಬೇಕಾಗೈತೆ. ಆ ವಾಸ್ತಿ ನಮ್ಮ ಮಕ್ಕಳನ್ನ ಕೇಳ್ದ. ನಮ್ಮ ಮಕ್ಕಳೇನೋ ಗೊತ್ತಾ, ನಮಗೆ ಏನೋ ಕೊಟ್ಬಿಡಿ, ನಾವು ಒಂದು ಬದುಕಟ್ಕೋತೀವಿ. ನಾವೇನು ಕೆಟ್ಟೋರಲ್ಲ, ನೀವು ಹಿರಿಯರು, ನೀವು ಕೆಟ್ಟೋರು ಆದ್ರೆ ಆಗ್ಬೋದು, ವಯಸ್ಸಾಯಿತು. ನಮ್ಮ ಮಕ್ಕಳುಗಳು ಬುದ್ಧಿವಂತರು, ಒಂದಿಷ್ಟು ಕಳಿಯೋರಲ್ಲ, ಒಂದು ಉಗುರು ಕೊಳೆನೂ ಕಳಿಯೋರಲ್ಲ. ಈ ಜಮೀನು ಮಾರದಿ ಬಂದ ಹಣದವನ್ನ ಬಳಸ್ಕೊಂಡು ಸರಿಯಾಗಿ ಜೀವನ ಮಾಡ್ತೀವಿ ಅಂತಾರ. ಜೀವನ ಮಾಡ್ತೀವಿ, ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತೀವಿ, IT-BT ಕಂಪ್ನಿಗೆ ಬಿಡ್ತೀವಿ, ನಾವು ಒಳ್ಳೆ ಪ್ರಾಜೆಕ್ಟ್ ತಗೋತೀವಿ, ನೀವು ನಮಗೆ ಬಿಟ್ಕೊಡಿ ಅಂತ ಮಕ್ಕಳು ಕೇಳ್ತಾವ್ರೆ. ಈಗ ಈಗ ಇನ್ನೊಂದು ಪ್ರಶ್ನೆ ನನ್ಗೆ. ಈಗ ಮುಖ್ಯಮಂತ್ರಿಗಳು ಮೊನ್ನೆ ಹೇಳ್ತಾ ಇದ್ರು, ಹೇಳಿ ಸರ್. ಕುಮಾರಸ್ವಾಮಿ ಅವರು ಕೈ ಹಿಸ್ಕೊಳ್ತಾ ಇದ್ದಾರೆ, ನಾನು ಮುಖ್ಯಮಂತ್ರಿ ಆಗ್ಬಿಟ್ಟೆ ಅಂತ ಅವರಿಗೆ ಹೊಟ್ಟೆ ಕಿಚ್ಚು ಸೊ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಕುಮಾರಸ್ವಾಮಿ ಅವರು ಕುಟುಂಬದ ಜಮೀನು ಇದೆಯಂತಲ್ಲ, ಅದು ಎಷ್ಟಿದೆ ಏನಿದೆ ಅಂತ ಗೊತ್ತಾ ನಿಮ್ಗೆ? 36 ಎಕರೆ ಎಲ್ಲಿದೆ? ಇಲ್ಲೇ 36 ಎಕರೆ ಇದೆ, ಇಲ್ಲ ಅಂತ ಹೇಳಲ್ಲ. ಅಲ್ಲಿದ ಬಿಡಿ ಟೌನ್ಶಿಪ್ ಬಿಡಿ. ಯಾರೂ ಈಗ ನಾನು ಒಂದು ಸುತ್ತಿ ಬಳಸಿ ಕೇಳ್ತೀನಿ. ರಾಜಕೀಯರು ಎಲ್ಲ ಕಾಡು ಜಮೀನು ಮಾಡಿರ್ತಾರೆ, ಅವರ ರೇಗ ಅವರ ಹಣೆ ಬರ ರಚಿಗೋಬರ. ನಾನು ಬಡವ ರೈತ, ಇಲ್ಲೇ ಕುಂತಿದ್ದೀನಿ. ನಾವು ಅಂತೀವಿ ಮುಂದಕ್ಕೆ ಹೋದರೆ ದೊಡ್ಡವರಾಯ್ತೀವಿ ಅಂದ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದೀವಿ. ನಾವಿಗೆ ಸಾಕಾದ. ನಾವು ಒಂದು ಅಭಿವೃದ್ಧಿ ಮಾಡಬೇಕು, ಮಕ್ಕಳಿಗೊಂದು ಬದುಕು ಕಟ್ಕೊಡ್ಬೇಕು, ಮಕ್ಕಳನ್ನ ಒಂದು ನೀಟಾಗಿ ಮಡಗಬೇಕು. ಇದು ಈ ಮೊದಲು ನಮಗೆ 100 ವರ್ಷ ಆಯುಸ್ಸಿತ್ತು, ನನಗೆ ಆಗಲೇ 78 ವರ್ಷ ಆಯುಸ್ಸು. ಈಗ ವಯಸ್ಸು ನಮ್ಮ ಮಕ್ಕಳುಗಳು ನಮ್ಮ ಬಗ್ಗೆ ಇರ್ತಾರೋ ಇರಲ್ವ, ಅವ್ರಿಗೆ ಚೆನ್ನಾಗಿದ್ದಂಗೆ ಒಂದು ಬದುಕು ಕಟ್ಕೊಡ್ಬೇಕು, ಕಟ್ಕೊಡ್ಬೇಕು. ಇದು ಅಭಿವೃದ್ಧಿ ಆಗಲೇಬೇಕಲ್ವ ಸರ್? ಅಭಿವೃದ್ಧಿ ಬೇಕೇ ಬೇಕು. ಅವ್ರ ಆಸ್ತಿ ಅವ್ರು ಮಾಡಿಕೊಳ್ಳಿ, ಯಾರು ಕೊಡಲ್ಲ ಅನ್ನೋರು ಮಾಡಿಕೊಳ್ಳಿ, ನಾವು ಕೇಳಲ್ಲ. ನಾವು ಕೊಡೋಕ್ಕೆ ರೆಡಿಯಾಗಿದ್ದೀವಿ. ಆದರೆ ಒಂದು 2 ಮಾತು ತಿರುಗಿಸಿ ಮ್ಯಾಲಕ್ಕೆ ಮಾತಾಡ್ತೀನಿ. ಈಗ ಬೆಂಗಳೂರಿನಲ್ಲಿ ಮೆಷಿಕ್ನಲ್ಲಿ ಕೆರೆ ಇತ್ತು, ಹೊಡೆದಾಕ್ಬಿಟ್ಟು ಈಗ ಟೌನ್ಶಿಪ್ ಮಾಡಲ್ವ. ಕೆಂಗೇರಿ ರುಸ್ವಾತಿಯಿಂದ ನೀರು ಬತ್ತು. ರುಸ್ವಾತಿ ನದಿಲಿ ಎಷ್ಟು ಮರ ಮುಟ್ಟಿದ್ದ ಎಲ್ಲ ಉಳಿಸ್ಬಿಟ್ಟ, ಸೈಟ್ ಮಾಡಿಬಿಟ್ಟು.
ಈಗ ನಮ್ಮ ಮರಗಳು ಮುಟ್ಗಳು ಹಾಕಿದ್ದೀವಿ. ಅಯ್ಯೋ ಇವತ್ತು ನೋಡಿದ್ರೆ ಬೆಳಗ್ಗೆಲ್ಲ ಎಲ್ಲ ಉಳ್ಳೋಯ್ತವೆ. ಬೈಕಬೇಡಿ, ಒಂದು ವಿಡಿಯೋ ಮಾಡ್ತೀನಿ ಯಾವಾಗನ. ರೋಗ ಜಾಸ್ತಿ, ಮನ್ಸಂಗೆ ಎಷ್ಟು ರೋಗನೋ ಮರ ಮುಟ್ಕೋ ಅಷ್ಟೇ ರೋಗ ಮುಟ್ಕು. ಏನೂ ಆಗಲ್ಲ ರೈತನಿಗೆ. ಅವ್ರವ್ರ ರೋಗ ಅವ್ರವ್ರ ಇದು. ನಾವು ಕೊಡಲ್ಲ ಅನ್ನೋರು ಮಡಿಕೊಳ್ಳಿ, ನಾವು ಕೊಡೋಕೆ ರೆಡಿಯಾಗಿದ್ದೀವಿ ಸಹ. ನಮ್ಮ ತಗೊಳ್ಳಿ, ನಮಗೆ ಸೈಟ್ ಬೇಕು, ಕಾಸೇನು ಬೇಡ. ಒಂದು 5 ಕುಂಟೆದು ಬೇಕು ಖರ್ಚು ಕಾಸು. ವಯಸ್ಸಾದ್ಮೇಲೆ ಏನನ್ನ ಮಕ್ಕಳು ನೋಡಬೇಕಲ್ಲ, 5 ಕುಂಟೆದು ಮಾತ್ರ ಮಡಿಕೋತೀನಿ. ಉಳಿದೆಲ್ಲ ಮಕ್ಕಳೇ ಮಡಿಕೊಳ್ಳಿ, ಚೆನ್ನಾಗಿರಲಿ ಮಕ್ಕಳು. ಆದರೆ ನಮ್ಮ ಮಕ್ಕಳು ಆ ಬುದ್ಧಿ ಕಲಿಯಲ್ಲ. ನಮಗಿನ್ನ ಫಸ್ಟ್ ಕ್ಲಾಸ್ ನಂಬರ್ 1 ನಮ್ಮ ಮಕ್ಕಳುಗಳು ಒಳ್ಳೆ ಜೀವನ ಮಾಡ್ತಾರೆ. ದುಡ್ಡು ಕಡಿಮೆ ತಗೊಳ್ತೀರಿ, ಹಂಗಾರೆ ಸೈಟ್ ತಗೊಳ್ತೀರಿ Site. ಈಗ ಕೊಡೋ ದುಡ್ಡಲ್ಲೇ. ಈಗ ದೇವೇಗೌಡರು ಹೇಳಿದಾರೆ ಮೊನ್ನೆ, ನಾನೇ ಪ್ರೊಟೆಸ್ಟಿಗೆ ಹೋಗಿ ಕುತ್ಕೊಬಿಡ್ತೀನಿ, ನಾನು ಟೌನ್ಶಿಪ್ ಆಗಕ್ಕೆ ಬಿಡಲ್ಲ ಅಂತ. ದೇವೇಗೌಡರು ಜಮೀನಲ್ಲೇ ಸರ್ಕಾರ ಡೆವಲಪ್ಮೆಂಟ್ ಮಾಡಬೇಕಲ್ಲ. ದೇವೇಗೌಡರು ಜಮೀನಲ್ಲೇ ಕೊಟ್ಬಿಡ್ಲಿ. ದೇವೇಗೌಡರು ನಾವೇ ವಿಧಾನಸೌಧ ಬಾವುಟ ಹಾರಿಸಿ ಫಸ್ಟು ಈ ಚೀಫ್ ಮಿನಿಸ್ಟರ್ ಮಾಡ್ದೋ. ತಿರ್ಗಾ ಪ್ರೈಮ್ ಮಿನಿಸ್ಟರ್ ಆಗ್ಬೇಕಾದ್ರೆ ಸೋನಿಯಾ ಗಾಂಧಿನೂ ಜಯಲಲಿತಾ ಮಾಡಿದ್ರು, ಕಾಂಗ್ರೆಸ್ನವರು ಅಲ್ವೇ. ದಿನಕ್ಕೊಂದು ಪಕ್ಷ ಹಿಡಿತಿರಲ್ಲ. ನಾವು ದಿನಕ್ಕೊಂದು ಪಕ್ಷ ಹಿಡಿದ್ರೆ ಅರ್ನಾಡಿ ಅಂತೀರಿ, ನೀವು ಒಂದೊಂದು ದಿನಕ್ಕೊಂದು ಪಕ್ಷ ಹಿಡಿತಿರಲ್ಲ. ನಿಮ್ಮನ್ನೇನು ಅನ್ಬೇಕು ನಾವು ಹೇಳಿ? ನಿಮ್ಮನ್ನೇನು ಅನ್ಬೇಕು ನಾವು? ಈಗ ಅವ್ರನ್ನ CM ಮಾಡಿದ್ದು ನೀವೇನಾ ಅವಾಗ? ಸರ್, ವಿಧಾನಸೌಧದಲ್ಲಿ ಗೋಪಳ್ಳಿ ಮೂರ್ತಿ ಒಬ್ಬರು, ರಾಮನಳ್ಳಿ ಒಬ್ಬರು, ನಾನೊಬ್ಬ ವಿಧಾನಸೌಧ ಬಾವುಟ ಹಾರ್ಸಕ್ಕೆ ಹೋದ. ಅಲ್ಲಿ ನಾ ಹತ್ತಾಕೆ ಹೋದೆ, ಬಿಟ್ಕೊಡ್ದೆ ಹುಡುಗರು, ಬಿಟ್ಕೊಡ್ದೆ ಹೋದ್ರು. ಕರೆಕ್ಟಾಗಿ 100ಕ್ಕೆ ಮಾತಾಡ್ತೀನಿ, ಬಿಟ್ಕೊಡ್ದೆ ಹೋದ್ರು ಹುಡುಗರು. ನಾನು ಹತ್ತೀನಿ ಅಂದರು. ನೀ ಹತ್ತಾಕೆ ಹೋದ್ರು ಜಾರಿ ಬೀಳೋರು. ಅಲ್ಲಿ ಮೋಲ್ಡ್ ಹಾಕಿತ್ತು, ಮರ ತಂದು ಕಾಲ್ಗಸ್ತಿ ಬಾವುಟ ಹಾರಿಸ್ತಾ. ಎಗಡೆನ ಬಾತ್ರೂಮ್ ಕಳಿಸ್ತಾ. ಉದಯಂಗ ಬಸ್ಸು 33 ಬಸ್ ಬಂದ. ಎಗಡೆ ಬಾತ್ರೂಮ್ ಹೋಗ್ಕೊಂಡ. ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡ್ದ, ಪ್ರಧಾನಿ ಮಾಡ್ದ, ಕುಮಾರಸ್ವಾಮಿನ ಮಾಡ್ದ. ಅವರಿಂದ ಹೋಗಿ ನಾನು ಅಲ್ಲಿ 3 ಸಾರಿ ಪಾರ್ಲಿಮೆಂಟ್ ಬಂದಿದ್ದೆ. ಜಾಫರ್ ಶರೀಫ್ ಕಡೆ ಹೋಗಿದ್ನಿ, ಕುಮಾರಸ್ವಾಮಿ ಕಡೆ ಹೋಗಿದ್ನಿ, ದೇವೇಗೌಡ ಹೋಗಿದ್ನಿ. ದೇವೇಗೌಡಗೊಂದು ಕಾರು, ಒಂದು ಹಳೆ ಮನೆ ಕೊಟ್ಟವ್ರೆ, ಕೇಳ್ತಾ ಕೊಟ್ಟವ್ರೆ. ನಾನು ದೇವೇಗೌಡರನ್ನ ಸ್ವಾಗತ ಏನು ಮಾಡ್ತೀನಿ ಅಂದರೆ, ಉಪಗ್ರಹ ಮಾಡಬೇಡಿ, ವಯಸ್ಸಾಯಿತು, ನೀವು ಹೆಂಗಸ್ರು ನೋಡಿಕೊಂಡು ಸಂಸಾರ ನೋಡಿಕೊಂಡು ಸದ್ಲೇರಿ. ರೈತರು ಎಲ್ಲ ಆಡ್ಸಿ ಕುತ್ಕೊಳ್ಳಿ ಅಂತ. ಮೊಮ್ಮಕ್ಕಳನ್ನೆಲ್ಲ ಆಡ್ಸ್ಕೊಂಡು ಕುತ್ಕೊಂಡು ಎಂಜಾಯ್ ಮಾಡಿ. ನೀವು ಉಪಗ್ರಹ ಉಪಗ್ರಹ ನೀವು ಮಾಡಬೇಡಿ, ಸತ್ಯಾಗ್ರಹ ಮಾಡಬೇಡಿ. ನೀವು ಬೇಕಿಲ್ಲ. ಒಬ್ಬರು ಕೊಡ್ತಾರೆ ಅಂತ ಒಬ್ರು ಕೊಡಲ್ಲ ಅಂತಾರೆ. ಇದು ದೇಶದ್ದು. ಅಕಸ್ಮಾತ್ ನೀವು ಕೊಡೋಕೆ ಬೇಡ ಅಂದರೆ, ಇಲ್ಲಿ ಟೌನ್ಶಿಪ್ ಬೇಡ ಅಂದರೆ, ದೇವೇಗೌಡರ ಮಕ್ಕಳದು ಇರಿ ಅವ್ರ ಮಕ್ಕಳ ಜಮೀನಲ್ಲೇ ಟೌನ್ಶಿಪ್ ಮಾಡ್ಕೊಳ್ಳಿ. ನಮಗೆ ಕಾಸು ಕೊಟ್ಬಿಡ್ಲಿ, ಇವನ್ನೆಲ್ಲ ಅವರೇ ಮಾಡಿಕೊಳ್ಳಿ. ಈಗ ಕುಮಾರಸ್ವಾಮಿ ಅವರು ದೇವೇಗೌಡರು ಹೋರಾಟ ಮಾಡೋದು ಯಾಕೆ ಹಂಗಾರೆ? ತಮ್ಮ ಜಮೀನು ಉಳಿಸ್ಕೊಳ್ಳೋದಕ್ಕೆ ಏನಕ್ಕೆ? ಕುಮಾರಸ್ವಾಮಿ ದೇವೇಗೌಡರು, ನಾನು ರಾಜಕೀಯ ಬಗ್ಗೆ ಮಾತಾಡಲ್ಲ, ಯಾರೂ ಮಾತಾಡಲ್ಲ. ರಾಜಕೀಯರು ಯಾರು ಒಳ್ಳೆಯವ್ರಲ್ಲ. ಇವತ್ತು ಈ ಕಡೆ ಇರ್ತಾರೆ, ಆ ಕಡೆ ರಸಕ್ಕೂ ಮೊನ್ನೆ ನಮ್ಮ ಮನೆ ಹತ್ರ ಬಂದು ಧಿಕ್ಕಾರ ಹಾಕ್ಸ್ತಿದ್ರು. ನೆನ್ನೆ ದಿನ ರಸಕ್ಕೂ ಅವನೊಬ್ಬ ರೈತನ ಮಗ. ನಾನು ಯಡಿಯೂರಪ್ಪನ ತಾವಿಂದ ಆಗಲಿ ಇನ್ನೊಬ್ಬರ ತಾವಿಂದ ಆಗಲಿ ಎಲ್ಲರೂ ಸುತ್ತಿ ಬಳಸಿ ಮಾತಾಡೋದು. ಧಿಕ್ಕಾರ ಹಾಕ್ಸ್ತಿದ್ರು. ನಾವು ರೈತರಲ್ವೇ, ಇವತ್ತು ಹಿಂಗಿರ್ತಾರೆ, ನಾಳೆ ಹಂಗಿರ್ತಾರೆ. ನೀವೆಲ್ಲ ಹುಟ್ಟಿದ್ರಿ, ಎಲ್ಲೇ ಬೆಳೆದ್ರಿ, ಹಾಸನ ಹುಟ್ಟಿದ್ರಿ, ರಾಮನಗರಕ್ಕೆ ಬಂದ್ರಿ, 9,000 ಚಿಲ್ಲರೆ ಓಟ್ನ ಗೆಲ್ಸಿವೆ ದೇವೇಗೌಡರನ್ನ. ಫಸ್ಟೇ ಬಂದ್ರಿ, ಗೆಲ್ಸಿವೆ. ದೇವೇಗೌಡರು ಸತ್ಯಾಗ್ರಹ ಹಾಕಿ ಮೊಮ್ಮಕ್ಕಳನ್ನ ಆಡಿಸ್ಕೊಂಡು ಮನೇಲಿ ಸದ್ದಿಲ್ಲದೆ, ಚೆನ್ನಮ್ಮ ಹುಷಾರಿಲ್ಲ ನೋಡ್ಕೊಂಡು ಮನೇಲಿರಿ, ಚೆನ್ನಮ್ಮನಿಗೆ ಹುಷಾರಿಲ್ಲ ನೋಡ್ಕೊಂಡು ಮನೇಲಿರಲಿ. ದೇವೇಗೌಡರನ್ನ ನಾವು ಪ್ರಧಾನಿ ಅಂತ ಭಾವಿಸ್ತೀವಿ. ನಾವು ಕರ್ನಾಟಕದಲ್ಲಿ ದೇವೇಗೌಡರು ನಂಬರ್ 1, ಕುಮಾರಸ್ವಾಮಿ ನಂಬರ್ 1 ಆಗ್ಬೇಕಾದ್ರೆ ರೈತರ ಮೇಲೆ ವಿರೋಧ ಮಾಡಬಾರ್ದು, ನಮ್ಗೆ ಎತ್ಕಟ್ಟಬಾರ್ದು. ರೈತರು ನಾವೆಲ್ಲ ಒಂದೇ. ಈಗ ಎತ್ಕಟ್ತಾ ಇರೋರೇ ಕುಮಾರಸ್ವಾಮಿ ಅವರ? ಕುಮಾರಸ್ವಾಮಿನೇ ಫಸ್ಟು ಮಾಡಿದವ್ರು ಅವ್ರು ಸಹ. ಫಸ್ಟ್ ಮಾಡಿದವ್ರೆ ಅವರು. ಇಲ್ಲ 1000 ಮಾತಾಡಬೇಕು. ಫಸ್ಟು ಮಾಡಿದವ್ರೆ ಅವರು. ಯಾವುದು ನಾವು ಕನಸು ಕಂಡಿರಲಿಲ್ಲ, ಪ್ರಾಜೆಕ್ಟ್ ಇಲ್ಲ ಆಯ್ತು ಅಂತ. ಕುಮಾರಸ್ವಾಮಿನೇ ಅವತ್ತು ಅವ್ರು ಏನೋ ಮಾಡೋಕ್ಕೆ ಬಂದರು, ಜನ ವಿರೋಧ ಆಯಿತು, ಅವರು ಒತ್ತಡ ಕೊಡಲಿಲ್ಲ, ಹೊರಟೋರು.
ಆ ಅರ್ಜುನು 2 ಸಾರಿ ಮುಖ್ಯಮಂತ್ರಿ ಆದರು, ಯಡಿಯೂರಪ್ಪನ ಕಡೆಯಿಂದ ಆದರು, ಕಾಂಗ್ರೆಸ್ ಕಡೆಯಿಂದ ಆದರು. ಅವಾಗ ತೆಗೆದಾಕ್ಬೇಕಾಗಿತ್ತು.